ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ವಿಶೇಷವಾಗಿ ಸಾಕಷ್ಟು ಜನ ಕರೆಗಳನ್ನು ಮಾಡಿದ್ರು. ಹೃದ್ರೋಗ ಅಥವಾ ಬ್ಲಾಕೇಜ್ ಇರ್ತಕ್ಕಂಥವ್ರು ಯಾವ ಮುದ್ರೆಯನ್ನ ಮಾಡಬೇಕು, ಯಾವ ಆಕ್ಯುಪ್ರೆಷರ್ ಬಿಂದುವನ್ನ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕೆ ಮುಂಚೆ ಒಂದು ಪತ್ರವನ್ನು ನೋಡೋಣ. ದಾವಣಗೆರೆಯಿಂದ ಸುದರ್ಶನ್ ಅಂತ ಪತ್ರವನ್ನು ಬರೆದಿದ್ದಾರೆ. ಇವರು ಲೋ ಬಿಪಿ ಹಾಗೂ ಮಧುಮೇಹದಿಂದ ನರಳುತ್ತಾ ಇದ್ರು. ಈಗ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಇರೋದ್ರಿಂದ ಇವರಿಗೆ ಮಧುಮೇಹ ನಿಯಂತ್ರಣಕ್ಕೆ ಬಂದಿದೆ, ಹಾಗೆ ಲೋ ಬಿಪಿ ಸಹ ನಿಯಂತ್ರಣಕ್ಕೆ ಬಂದಿದೆ. ನಾನು ಔಷಧಿಗಳನ್ನ ದಿನೇ ದಿನೇ ಕಡಿಮೆ ಮಾಡ್ತಾ ಇದ್ದೀನಿ. ಈಗ ನನಗೆ ಸುಸ್ತು, ಆಯಾಸ ಅಥವಾ ನಿದ್ರಾ ಕೊರತೆಗಳು ನಿವಾರಣೆ ಆಗ್ತಾ ಇದೆ. ತರಬೇತಿಯನ್ನು ಕೊಟ್ಟಂತಹ ನಿಮ್ಮ ಸಂಸ್ಥೆಗೆ ನಾನು ಚಿರಋಣಿ ಅಂತ ಪತ್ರವನ್ನು ಬರೆದಿದ್ದಾರೆ. ವೀಕ್ಷಕರೇ, ನೀವು ಸಹ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಬಹುದು. ಆ ಅನಿಸಿಕೆಗಳನ್ನು ಹಂಚಿಕೊಬೇಕು ಅಂದ್ರೆ ನೀವು ನಮ್ಮ ತರಬೇತಿ ಶಿಬಿರಗಳಲ್ಲಿ ಪಾಲ್ಗೊಂಡ್ರೆ ಏನು ಫಲಿತಾಂಶವನ್ನು ಪಡೆದಿರ್ತಾರೋ, ರಿಸಲ್ಟ್ ಬಂದಿರತಕ್ಕಂತಹ, ದೇಹ ತೂಕ ಕಮ್ಮಿ ಆಗಿರ್ತಕ್ಕಂತಹ, ಮಧುಮೇಹ ಕಮ್ಮಿ ಆಗಿರೋರು, ಥೈರಾಯ್ಡ್ ಸಮಸ್ಯೆ ನಿವಾರಿಸಿಕೊಂಡಿರೋರು, ಎಲ್ಲ ರೋಗಗಳನ್ನ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ತಂದಿರತಕ್ಕಂಥವ್ರನ್ನ ಸಂಪೂರ್ಣ ನಿಮಗೆ ಪರಿಚಯವನ್ನ ಮಾಡಿಕೊಡ್ತೇವೆ. ಈ ದಿನ ಹೃದ್ರೋಗ ಅಥವಾ ಬ್ಲಾಕೇಜ್ ಇರ್ತಕ್ಕಂಥವ್ರು, ವೀಕ್ಷಕರ ನೆನಪಿರಲಿ, ಅಧಿಕ ಮಾನಸಿಕ ಒತ್ತಡ ಅಥವಾ ಯಾವಾಗ ವಯೋಮಾನ ಹೆಚ್ಚಾಗ್ತಾ ಬರುತ್ತೋ 25 ವರ್ಷದವರೆಗೆ ಆಹಾರವನ್ನ ನಾವು ತಿಂತಾ ಬರ್ತೀವಿ. 25ರ ನಂತರ ಆಹಾರ ನಮ್ಮನ್ನ ತಿಂತಾ ಬರುತ್ತೆ. ಅಂದ್ರೆ ಜೀರ್ಣಕ್ರಿಯೆ ಕಮ್ಮಿ ಆಗ್ತಾ ಬರುತ್ತೆ. ಆಗ ಹಲವಾರು ರೋಗಗಳು ಬರ್ಬೋದು. ಮಧುಮೇಹ ಬರ್ಬೋದು, ದೇಹ ತೂಕ ಹೆಚ್ಚಾಗ್ಬೋದು. ಯಾವಾಗ ದೇಹದಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆ ಆಗುತ್ತೋ ಹೃದ್ರೋಗಗಳು ಬರುತ್ತೆ. ಆ ಹೃದ್ರೋಗ ಬರಬಾರದು ಅಥವಾ ಬಂದಿರತಕ್ಕಂಥವರಿಗೆ ಯಾವ ರೀತಿಯ ಔಷಧಿ ರಹಿತ ಪರಿಹಾರಗಳಿದಾವೆ ಇಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನ ಆಕಾಶ ಮುದ್ರೆ ಅಂತ ಕರೀತಾರೆ. ಆಕಾಶ ಮುದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಒಂದು ಬಿಂದು. ಈ ಉದ್ದ ಬೆರಳು ಹೆಬ್ಬೆಟ್ಟಿನ ತುದಿಯನ್ನ ಈ ರೀತಿ ಸೇರಿಸಿದ್ರೆ ಇದನ್ನ ಆಕಾಶ ಮುದ್ರೆ ಅಂತ ಕರೀತಾರೆ. ವೀಕ್ಷಕರೇ ಗಮನಿಸಿ, ಆಕಾಶ ಮುದ್ರೆಯಲ್ಲಿ ಪಾರ್ಶ್ವ ಕಪಾಲಭಾತಿ, ಹೃದ್ರೋಗ ಇರ್ತಕ್ಕಂಥವ್ರು ಅಥವಾ ಆಪರೇಷನ್ ಆಗಿರ್ತಕ್ಕಂಥವ್ರು, ಸ್ಟಂಟ್ ಅನ್ನ ಹಾಕ್ಸಿರ್ತಕ್ಕಂಥವ್ರು ಒತ್ತಡ ಕೊಟ್ಟು ಅಭ್ಯಾಸವನ್ನ ಮಾಡಬಾರದು. ಯೋಗ ತಜ್ಞರ ಸಲಹೆಯ ಮೇರೆಗೆ ನಿಧಾನವಾಗಿ ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ಆಕಾಶ ಮುದ್ರೆಯಲ್ಲಿ ಪಾರ್ಶ್ವ ಕಪಾಲ ಭಾತಿ. ನಂತರ ಕೈಗಳನ್ನು ಬದಲಾಯಿಸಬೇಕು. ಎರಡೂ ಕೈಗಳಿಂದ ಈ ಪಾರ್ಶ್ವ ಕಪಾಲ ಭಾತಿಯನ್ನ ಅಭ್ಯಾಸ ಮಾಡಿದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳು, ರಕ್ತನಾಳಗಳಲ್ಲಿರ್ತಕ್ಕಂತಹ ಅಡೆತಡೆಗಳು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಯಾವಾಗ ಗ್ಯಾಸ್ಟ್ರಿಕ್ ಹೆಚ್ಚಾಗುತ್ತೋ, ಎದೆ ಉರಿ ಬರುತ್ತೋ, ಆಗ ಹೃದಯದಲ್ಲಿ ತೊಂದರೆ ಕಾಣಿಸ್ಕೊಬಹುದು. ಎದೆ ನೋವು ಬರ್ಬೋದು, ಚುಳುಕು ಬರ್ಬೋದು. ಆ ತೊಂದರೆಗಳ ನಿವಾರಣೆಗೆ ಆಕಾಶ ಮುದ್ರೆ. ಆಕಾಶ ಮುದ್ರೆಯಲ್ಲಿ ಈಗ ಗಮನಿಸಿ, ಕಪಾಲ ಭಾತಿ. ಈ ಕಪಾಲ ಭಾತಿಯಲ್ಲಿ ನೆನಪಿರ್ಲಿ, ಎಷ್ಟು ನಿಧಾನವಾಗಿ ಅಭ್ಯಾಸ ಮಾಡ್ತಿರೋ ಅಷ್ಟು ಲಾಭವನ್ನ ಕೊಡುತ್ತೆ. ನಾಭಿಯನ್ನ ಗಮನಿಸಿ ಅಭ್ಯಾಸ ಮಾಡಿದ್ರೆ ನಾಭಿ ಚಕ್ರ ಪ್ರಾಣಾಯಾಮ, ಇಡೀ ಸಂಪೂರ್ಣ ದೇಹದ ನಿಯಂತ್ರಣ ಆ ನಾಭಿಯ ಬಿಂದುವಿನಲ್ಲಿರುತ್ತೆ.
ಖಾಲಿ ಹೊಟ್ಟೆಯಲ್ಲಿ ನಾಭಿಯನ್ನು ಮುಟ್ಟಿ ನೋಡಿ. ನೀವು ಶವಾಸನದಲ್ಲಿ ಮಲಗಿ ನಾಭಿಯನ್ನು ಒತ್ತಿಡಿದ್ರೆ ಆ ಹೃದಯ ಬಡಿತ ಯಾವ ರೀತಿ ಇರುತ್ತೋ ಆ ರೀತಿ ನಿಮಗೆ ಶಬ್ದ ಬರ್ತಾ ಇರುತ್ತೆ. ಹಾಗಾಗಿ ನಾಭಿಯನ್ನ ಗಮನಿಸ್ತಾ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಹೆಚ್ಚು ಲಾಭ. ಹಾಗೆ ಇಲ್ಲಿ ಗಮನಿಸಿ, ಇದನ್ನ ಹೃದಯ ಮುದ್ರೆ ಅಥವಾ ಸಂಜೀವಿನಿ ಮುದ್ರೆ ಅಥವಾ ವಾಯು ಅಪಾನ ಮುದ್ರೆ ಅಂತ ಕರೀತಾರೆ. ಯಾರಿಗೆ ಹೈ ಬಿ ಪಿ ಇರುತ್ತೋ, ಯಾರಿಗೆ ಲೋ ಬಿ ಪಿ ಇರುತ್ತೋ, ಯಾರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಬ್ಲಾಕೇಜ್ ಇರುತ್ತೋ, ಎದೆ ನೋವು, ಎದೆ ಉರಿ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಈ ತೋರ್ ಬೆರಳನ್ನ ಈ ರೀತಿ ಬಾಗಿಸ್ಬೇಕು. ಉದ್ದ ಬೆರಳು, ಉಂಗುರ ಬೆರಳನ್ನ ಹೆಬ್ಬೆಟ್ಟಿನ ತುದಿಗೆ ಈ ರೀತಿ ಸೇರಿಸಬೇಕು. ಕಿರು ಬೆರಳು ನೇರ ಇರಬೇಕು. ಈ ರೀತಿ ಅಭ್ಯಾಸವನ್ನ ಮಾಡಿದ್ರೆ ನಿಮ್ಗೆ ಹೆಚ್ಚು ಲಾಭ ಆಗುತ್ತೆ. ಬರೀ ಮುದ್ರೆಗಳನ್ನ ಮಾಡೋದ್ರಿಂದ ನಿಮ್ಗೆ ಹೆಚ್ಚು ಲಾಭ ಸಿಗೋದಿಲ್ಲ. ಒಂದು ಮುದ್ರೆಯನ್ನ ಅರ್ಧ ಗಂಟೆ 1 ಗಂಟೆ ಮಾಡೋದಕ್ಕೆ ನಿಮಗೆ ಕಾಲಾವಕಾಶ ಇರಲ್ಲ. ಮತ್ತೆ ಒಂದೇ ಮುದ್ರೆಯನ್ನ 15 ನಿಮಿಷ ಅರ್ಧ ಗಂಟೆ ಮಾಡಕ್ ಹೋದ್ರೆ ಬೋರ್ ಓಡಿಸುತ್ತೆ. ಹಾಗಾಗಿ ಕೇವಲ ಮುದ್ರೆಗಳ ಜೊತೆಯಲ್ಲಿ ಮುದ್ರಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ್ರೆ ಆ ನಿಮ್ಮ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ವಾಯು ಅಪಾನ ಮುದ್ರೆಯಲ್ಲಿ ಅನುಲೋಮ ವಿಲೋಮ, ಒಂದು ಕೈಯಲ್ಲಿ ವಾಯು ಅಪಾನ ಮುದ್ರೆ ಇರುತ್ತೆ, ಇನ್ನೊಂದು ಕೈಯಲ್ಲಿ ಸಹಜ ಮುದ್ರೆ. ಎಡಭಾಗದಿಂದ ದೀರ್ಘವಾದ ಉಸಿರನ್ನ ತಾಣಬೇಕು, ಬಲಭಾಗದಿಂದ ಹೊರಕಾಕ್ಬೇಕು, ಬಲಭಾಗದಿಂದ ದೀರ್ಘವಾದ ಉಸಿರನ್ನ ತಾಣ್ತಾ ಎಡಭಾಗದಿಂದ ಉಸಿರನ್ನ ಹೊರಕಾಕ್ಬೇಕು. ನಿಮ್ಮ ಸಂಪೂರ್ಣ ದೇಹ ಹಗುರ ಸ್ಥಿತಿಯಲ್ಲಿರಬೇಕು. ದೇಹದ ಯಾವುದೇ ಭಾಗದಲ್ಲಿ ಒತ್ತಡ ಇರಬಾರದು. ಈ ರೀತಿ ಅಭ್ಯಾಸ ಮಾಡಿದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 10 ನಿಮಿಷ, ರಾತ್ರಿ ಮಲಗಬೇಕಾದ್ರೆ 10 ನಿಮಿಷ ಈ ವಾಯು ಅಪಾನ ಮುದ್ರೆಯಲ್ಲಿ ಅನುಲೋಮ ವಿಲೋಮವನ್ನು ಮಾಡಿದ್ರೆ ಹೈ ಬಿ ಪಿ ನಿಯಂತ್ರಣಕ್ಕೆ ಬರುತ್ತೆ. ಹೃದ್ರೋಗಗಳು ಅಥವಾ ಲೋ ಬಿ ಪಿ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತಹ ಬ್ಲಾಕೇಜ್ಗಳು ನಿವಾರಣೆ ಆಗ್ತಾ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಗಮನಿಸಿ, ಯಾರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಬ್ಲಾಕೇಜ್ ಇರುತ್ತೆ, ಹೃದ್ರೋಗಿಗಳು, ಹೈ ಬಿ ಪಿ ಇರ್ತಕ್ಕಂಥವ್ರಿಗೆ ಇದನ್ನ ಧ್ಯಾನ ಮುದ್ರೆ. ಈ ಧ್ಯಾನ ಮುದ್ರೆಯಲ್ಲಿ ನಿಮ್ಮ ಉಸಿರಾಟವನ್ನ ಗಮನಿಸ್ತಾ, ನಾಭಿ ಬಡಿತವನ್ನ ಗಮನಿಸ್ತಾ, ಹೃದಯ ಬಡಿತವನ್ನ ಗಮನಿಸ್ತಾ ದೀರ್ಘ ಸರಳ ಉಸಿರಾಟವನ್ನ ಮಾಡಿದ್ರೆ ನಿಮ್ಮ ಹೈ ಬಿ ಪಿ, ಹೃದಯಕ್ಕೆ ಸಂಬಂಧಪಟ್ಟಂತಹ ಬ್ಲಾಕೇಜ್ಗಳು ನಿಯಂತ್ರಣಕ್ಕೆ ಬರುತ್ತೆ. ಕಣ್ಣನ್ನ ಮುಚ್ಚಿ ಸಂಪೂರ್ಣ ದೇಹ ಹಗುರ ಸ್ಥಿತಿಯಲ್ಲಿರಬೇಕು. ನಿಮ್ಮ ಉಸಿರಾಟವನ್ನ ಗಮನಿಸ್ತಾ ಎಷ್ಟು ಸಾಧ್ಯ ಅಷ್ಟು ಸರಳ ದೀರ್ಘ ಉಸಿರಾಟವನ್ನ ಮಾಡಬೇಕು. ಈ ರೀತಿ ಅಭ್ಯಾಸ ಮಾಡಿದ್ರೆ ನಿಮ್ಮ ಹೃದ್ರೋಗಗಳು ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಬಲಗೈ ಮೇಲೆ ಬಂದ್ರೆ ಭೈರವ ಮುದ್ರೆ ಅಂತ ಕರೀತಾರೆ, ಎಡಗೈ ಮೇಲೆ ಬಂದ್ರೆ ಭೈರವಿ ಮುದ್ರೆ ಅಂತ ಕರೀತಾರೆ. ಇದರಲ್ಲಿ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಶಿಬಿರಗಳಲ್ಲಿ ಕೊಡ್ತೇವೆ. ಈ ಧ್ಯಾನ ಮುದ್ರೆ ಹೃದ್ರೋಗಿಗಳಿಗೆ ಹೆಚ್ಚು ಲಾಭ ಆಗುತ್ತೆ.
ಹಾಗೆ ಇಲ್ಲಿ ಗಮನಿಸಿ, ಷಣ್ಮುಖಿ ಮುದ್ರೆಯಲ್ಲಿ ಭ್ರಾಮರಿ ಪ್ರಾಣಾಯಾಮ. ಕಿವಿಯನ್ನ ಮುಚ್ಚಿರಬೇಕು, ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿರಬೇಕು, ಉಸಿರನ್ನ ದೀರ್ಘವಾಗಿ ತಾಣಬೇಕು, ಉಸಿರನ್ನ ನಿಧಾನವಾಗಿ ಹೊರಕಾಗ್ತಾ ಮಕಾರವನ್ನ ಮಾಡಬೇಕು. ಗಮನಿಸಿ, ಈ ರೀತಿ ಸಹಜವಾಗಿ ದೀರ್ಘವಾದ ಉಸಿರನ್ನ ತಾಣಬೇಕು. ಉಸಿರನ್ನ ಹೊರಗಾಕ್ಬೇಕಾದ್ರೆ ಮಕಾರವನ್ನ ಮಾಡಬೇಕು. ಹಣೆಯ ಮಧ್ಯಭಾಗದಲ್ಲಿ ಬರ್ತಕ್ಕಂತಹ ಬಿಂದುವನ್ನ ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಆ ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಅನ್ನ ಎರಡನೆಯ ಮೆದುಳು ಅಂತ ಕರೀತಾರೆ. ಆ ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಯಾವಾಗ ಚೆನ್ನಾಗಿ ಕೆಲಸ ಮಾಡುತ್ತೋ ಮೆದುಳು ಚುರುಕಾಗುತ್ತೆ. ನಿಮ್ಮ ನರನಾಡಿಗಳು, ದೇಹದಲ್ಲಿರ್ತಕ್ಕಂತಹ 72,000 ನಾಡಿಗಳು ಚೆನ್ನಾಗಿ ಕೆಲಸವನ್ನ ಮಾಡ್ತವೆ. ಹಾಗೆ ವಿಶ್ರಾಂತಿಯನ್ನು ಕೊಟ್ಟು ಸಹಜ ದೀರ್ಘ ಉಸಿರಾಟ. ಇಲ್ಲಿ ಗಮನಿಸಿ, ಹೃದಯ ಬಿಂದು ಒಂದು ಆಕ್ಯುಪ್ರೆಷರ್ ಬಿಂದು ಬರುತ್ತೆ. ಎಡಗೈಯ ಈ ಕೆಳಭಾಗವನ್ನ, ಆ ಕಿರುಬೆರಳಿನ ಕೆಳಭಾಗವನ್ನ ಹೃದಯ ಬಿಂದು ಅಂತ ಕರೀತಾರೆ. ನಿಮ್ಗೇನಾದ್ರೂ ಬ್ಲಾಕೇಜ್ ಇದ್ರೆ, ಹೈ BP ಇದ್ರೆ, ಎದೆ ನೋವು ಬರ್ತಾ ಇದ್ರೆ, ಎದೆಯಲ್ಲಿ ಚೊಳುಕ್ ಬರ್ತಾ ಇದ್ರೆ, ಎದೆಯಲ್ಲಿ ಏನೋ ಒತ್ತುತಗಾದ್ರೆ, ಈ ಬಿಂದುವನ್ನ ಈ ರೀತಿ ನಿಧಾನವಾಗಿ ಪ್ರೆಷರ್ ಅನ್ನ ಕೊಡ್ತಾ ಬಂದ್ರೆ ಆ ನಿಮ್ಮ ಹೃದ್ರೋಗಗಳು ನಿಯಂತ್ರಣಕ್ಕೆ ಬರುತ್ತೆ. ಹೃದಯ ಬಲಿಷ್ಠವಾಗ್ತಾ ಬರುತ್ತೆ. ಹೃದಯ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ಹೃದಯಕ್ಕೆ ಸಂಬಂಧಪಟ್ಟಂತಹ ರಕ್ತನಾಳಗಳಲ್ಲಿರ್ತಕ್ಕಂತಹ ಅಡೆತಡೆಗಳು ನಿವಾರಣೆ ಆಗ್ತಾ ಬರುತ್ತೆ. ಇದರ ಜೊತೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನ ಹೆಚ್ಚು ಉಪಯೋಗಿಸಬೇಕು. ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವನೆ ಮಾಡಬೇಕು. ದೇಹ ತೂಕವನ್ನ ನಿಯಂತ್ರಣಕ್ಕೆ ತರಬೇಕು. ಬಹುಮುಖ್ಯವಾಗಿ ಮಾನಸಿಕ ಒತ್ತಡಗಳಿಂದ ನಿವಾರಣೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಗಳನ್ನ ನಮ್ಮ ತರಬೇತಿ ಶಿಬಿರಗಳಲ್ಲಿ ಕೊಡ್ತಾ ಇದ್ದೀವಿ. ಯಾವ ರೋಗಕ್ಕೆ ಯಾವ ಮುದ್ರೆಯನ್ನ ಮಾಡಬೇಕು, ಯಾವ ಮುದ್ರೆಗೆ ಯಾವ ಪ್ರಾಣಾಯಾಮವನ್ನ ಮಾಡಬೇಕು, ಯಾವ ಮುದ್ರೆಯ ಜೊತೆಯಲ್ಲಿ ಯಾವ ಪ್ರಾಣಾಯಾಮವನ್ನ ಮಾಡಿದ್ರೆ ಔಷಧಿ ರಹಿತವಾಗಿ ನಿಮ್ಮ ರೋಗ ನಿಯಂತ್ರಣಕ್ಕೆ ಬರುತ್ತೆ. ಮತ್ತೆ ಆಕ್ಯುಪ್ರೆಷರ್ ಬಿಂದುಗಳು ಚಿತ್ರಗಳ ಸಮೇತ ವೀಕ್ಷಕರಲ್ಲಿ ಗಮನಿಸಿ, ಸಂಪೂರ್ಣ ಚಿತ್ರಗಳು ಬರುತ್ತೆ. ಚಿತ್ರಗಳ ಸಮೇತ ಸಂಪೂರ್ಣ ವರದಿಯನ್ನ ಈ ಪುಸ್ತಕದಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಎಲ್ಲದಕ್ಕೂ ಚಿತ್ರಗಳ ಸಮೇತ, ಮುದ್ರೆಗಳು ಚಿತ್ರಗಳ ಸಮೇತ, ಆಕ್ಯುಪ್ರೆಷರ್ ಬಿಂದುಗಳು ಚಿತ್ರಗಳ ಸಮೇತ ಸಂಪೂರ್ಣ ಮಾಹಿತಿ ಈ ಪುಸ್ತಕದಲ್ಲಿ ನಿಮಗೆ ದೊರೆಯುತ್ತೆ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೊಮ್ಮೆ ಭೇಟಿ ಮಾಡೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬೆಳಗಿನ ವಂದನೆಗಳು.